ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೇಲಿ ರಥಸಪ್ತಮಿ ಆಚರಣೆಯನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೈಟ್ ರಂಗೋಲಿ ಹಾಕಿರುವಂಥದ್ದು, ಅಂದರೆ ರಥಸಪ್ತಮಿಯ ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ನಾವು ರಥಸಪ್ತಮಿ ದಿನ ಬೇರೆ ರಂಗೋಲಿಯನ್ನು ಹಾಕಬಾರ್ದು. ಸೂರ್ಯನ ರಥದ ರಂಗೋಲಿಯನ್ನು ಹಾಕೋದ್ರ ಮೂಲಕ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು. ಹಾಗಾಗಿ ನನಗೆಷ್ಟು ಗೊತ್ತೋ ಆ ಪ್ರಕಾರದಲ್ಲಿ ನಾನು ಸೂರ್ಯನ ರಥದ ಒಂದು ರಂಗೋಲಿಯನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಈಗ ಮಾರ್ನಿಂಗ್ ಲಾಗಿದು, ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಬೆಳಿಗ್ಗೆ 5:30 ಆಗಿದೆ. ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ನಾವು ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಎಕ್ಕದ ಎಲೆಯನ್ನು ನಮ್ಮ ಶರೀರದ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾನಿವಾಗ ಎಕ್ಕದ ಎಲೆನ ಹಿಂದಿನ ದಿನವೇ ತರಿಸಿ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ನಾನು ಗಂಧ, ಅರಿಶಿನ, ಕುಂಕುಮ ಎಲ್ಲ ಎಲೆಗೂ ಕೂಡ ನಾನು ಹಾಕೋತಾ ಇದ್ದೀನಿ. 9 ಎಲೆನ ಇಟ್ಕೊಂಡು ಸ್ನಾನ ಮಾಡಬೇಕು. ನಮ್ಮ ಮನೆಯಲ್ಲಿ 3 ಜನ ಇರೋದ್ರಿಂದ 3 ಜನಕ್ಕೂ ಕೂಡ ಡಿವೈಡ್ ಮಾಡಿ ಇಟ್ಕೊಂಡೆ. ಎಲ್ಲನೂ ಕೌಂಟ್ ಮಾಡಿಕೊಂಡು ದೇವಸ್ಥಾನಕ್ಕೂ ಬೇಕು ದೀಪ ಹಚ್ಚೋದಕ್ಕೆ, ಅದಕ್ಕೂ ಕೂಡ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಮಗೆ ಸ್ನಾನಕ್ಕೆ ಬೇಕಾಗಿರುವಂಥ ಎಲೆಗಳನ್ನ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಹಾಕ್ಕೊಂಡು ನಂತರ ಒಂದೊಂದೇ ಡ್ರಾಪು ಹಾಲನ್ನು ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಈ ರೀತಿ ಪೂಜಾ ವಿಧಾನವನ್ನು ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಆ ರೀತಿಯೇ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಯಾವ ರೀತಿ ನಾವು ಆಚರಣೆ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಸೊ ಇವಾಗ ನಾನು ಎಲ್ಲ ಎಲೆಗೂ ಕೂಡ ಒಂದೊಂದೇ ಡ್ರಾಪು ಹಾಲನ್ನ ಹಾಕ್ಕೊಂಡೆ. ಹಾಲನ್ನ ಹಾಕ್ಕೊಂಡು ನಾವು ಸ್ನಾನ ಮಾಡಿದ್ವಿ. ಎದ್ದಿದ್ದೇ ಲೇಟು, ನಂತರ ಎದ್ದ ಅವನಿಗೂ ಕೂಡ ಸ್ನಾನ ಮಾಡಿಸಿದ್ವಿ. ಕಾಲ್ ಮುಂದೆ ಇಡು, ನೋಡು ಬಗ್ಬಿಟ್ಟೆ. ಅದನ್ನೇ ರಿಪೀಟ್ ಹೇಳಿ. ಸೂರ್ಯಾಯ ನಮಃ, ಭಾಸ್ಕರಾಯ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ. ಕೈಲಿ ಹಿಡ್ಕೊ. ಓಕೆ, ಎಡಗೈಲಿಂದ ಹೊಟ್ಟೆ ಮೇಲೆ ಬಗ್ಬೇಡ ಕಣವ, ಬಗ್ಬೇಡ ಅಂತ್ಕೋ. ಅಂತ್ಕೋ, ಸ್ಟ್ರೈಟ್ ಕೂತ್ಕೋ. ಹಿಡ್ಕವ, ಈ ಎಲೆ ಹಿಡ್ಕೊಂಡು ಹೇಳಮ್ಮ. ನೀನು ಎಲೆಗಳು ಹಿಡ್ಕೊಂಡು ಸ್ಟ್ರೈಟ್ ಕೂತ್ಕೋ, ಬಗ್ಬೇಡ. ಸ್ಟ್ರೈಟ್ ಕೂತ್ಕೋ, ಬಗ್ಬೇಡ. ಹೇಳು, ಹಂಗೆ ನಾನು ಹಾಕ್ತೀನಿ. ಸೂರ್ಯಾಯ ನಮಃ, ಭಾಸ್ಕರಾಯ ನಮಃ. ಆಮೇಲೆ ಸ್ಟ್ರೈಟ್ ಕೂತ್ಕೋ ಮಗನೇ, ಸ್ಟ್ರೈಟ್. ಮಿತ್ರಾಯ ನಮಃ, ಹೇಳು. ಓಂ ರವಿಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಖಗಾಯ ನಮಃ, ಓಂ ಪುಷ್ಯೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮಾರಿಚೇಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ತ್ರಯಂಬಕೆ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯಮಾಮೃತಾ. ನೀಟಾಗಿ ಬ್ರಷ್ ಮಾಡಿ ಈಗ ನೀನು ಚಿನ್ನಮ್ಮ ಸ್ನಾನ ಮಾಡ್ಕೊಂಡು ಬರ್ಬೇಕು. ಬ್ರಷ್ ಸೊ ಎದುರಿಗೆ ನಾನು ನೀರೆಲ್ಲ ಹಾಕೊಟ್ಬಿಟ್ಟು ಬಂದು ಇವಾಗ ದೀಪಕ್ಕೆಲ್ಲ ರೆಡಿ ಮಾಡಿ ದೀಪ ಹಚ್ತಾ ಇದ್ದೀನಿ. ಅವನಿಗೆ ಮಂತ್ರ ಎಲ್ಲ ಆಲ್ಮೋಸ್ಟ್ ಬರುತ್ತೆ, ಒಂದೊಂದು ಮಂತ್ರ ಮಾತ್ರ ಮರ್ತೋಗ್ತಾನೆ. ಸೊ ಅವನಿಗೆ ಮಂತ್ರಗಳೆಲ್ಲ ಅಂದರೆ ಸೂರ್ಯನ ಮಂತ್ರ ಎಲ್ಲ ಗೊತ್ತಿರೋದ್ರಿಂದ ನಮಗೆ ಅಷ್ಟೊಂದು ಹಿಂಸೆ ಆಗಲ್ಲ. ಅವನಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ, ಅದೊಂದು ಖುಷಿ ಆಗುತ್ತೆ. ಅವ್ನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ದೀಪ ಎಲ್ಲ ಹಚ್ಚೋಣ ಅಂದ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಗೋಧಿಯಿಂದ ಮಾಡಿದಂತಹ ಸಿಹಿ ನೈವೇದ್ಯವನ್ನು ಸೂರ್ಯನಿಗೆ ಅರ್ಪಣೆ ಮಾಡಬೇಕು. ಆದರೆ ನನಗೆ ಈ ಸರಿ ನೈವೇದ್ಯವನ್ನು ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಜಸ್ಟ್ ಬಾಳೆಹಣ್ಣು ಇಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇಬ್ಬರು ಡ್ಯೂಟಿಗೆ ಹೋಗಬೇಕು. ಯದುವೀರಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅವನಿಗೆ ಟಿಫನ್ ಮಾಡಿ ಅವನಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ.
ಸೊ ನಮ್ಮನೆಯವರು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡ್ರು. ನಾನು ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಯೋ ತನಕ ತಿಂಡಿ ತಿನ್ನೋದು ಬೇಡ ಅಂದ್ಕೊಂಡು ಉಪವಾಸನೇ ಇದ್ದೆ. ಉಪವಾಸ ಅಂದರೆ ಜಸ್ಟ್ ಒಂದು 10 ಗಂಟೆವರೆಗೆ ಅಷ್ಟೇ, ಅದೇನು ಉಪವಾಸ ಅಂತ ಅನ್ಸ್ಕೊಳ್ಳಲ್ಲ. ಆದರೆ ಪೂಜೆ ಅಂತ ಮಾಡಿದ್ಮೇಲೆ ಪೂಜೆ ಮುಗಿಯೋ ತನಕ ನಾವು ಏನೂ ತಿನ್ನಬಾರ್ದು ಕುಡಿಬಾರ್ದು ಅನ್ನೋದೊಂದು ನಮ್ಮ ನಿಯಮ. ಸೊ ಎಲ್ಲೂ ಕೂಡ ಉಪವಾಸ ಮಾಡಿಕೊಂಡು ನೀವು ಪೂಜೆ ಮಾಡಬೇಡಿ ಅನ್ನೋದೇನೂ ಇಲ್ಲ. ಆದರೆ ಅದು ನಮ್ಮ ನಂಬಿಕೆ. ಸೊ ನಮ್ಮನೇಲಿ ರಥಸಪ್ತಮಿ ಆಚರಣೆಯನ್ನು ಮಾವಿನ ತೋರಣದ ಮೂಲಕ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟರಲ್ಲಿ ನರಸಿಂಹಸ್ವಾಮಿ ತೇರು ಅಂದರೆ ರಥ ರೆಡಿಯಾಗಿತ್ತು ನೋಡಿ. ಸೂರ್ಯ ರಥಸಪ್ತಮಿ ದಿನ ವರ್ಷವೂ ಈ ರೀತಿ ಮಾಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವರ್ಷವೂ ಇಷ್ಟೊತ್ತಿಗೆ ಹೊರಟ್ಬಿಡ್ತಿತ್ತು. ನಾವು ಒಳಗಡೆ ಬಂದು ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬರ್ತಿತ್ತು. ಆಗ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ. ಈ ಸರಿ ಸ್ವಲ್ಪ ನಾವು ಬೇಗ ಬಂದಿರೋದ್ರಿಂದ ನಮಗೆ ಹೊರಡೋ ಮುಂಚಿತವಾಗ್ಲೇ ನಮಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಈಗ ಈ ತೇರು ಅಂದರೆ ರಥ ಹೊರಡೋದಕ್ಕಿಂತ ಮುಂಚಿತವಾಗಿ ದೀಪ ಎಲ್ಲ ಹಚ್ಬಿಟ್ಟು ರಥಕ್ಕೂ ಕೂಡ ನಾವು ಪೂಜೆ ಮಾಡಿದ್ರೆ ನಮಗೂ ಕೂಡ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಬಂದು ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನೊಂದು ಅಡಿಕೆ ಪ್ಲೇಟ್ನ ತಗೊಂಡಿದ್ದೀನಿ. ಒಂದು ದಪ್ಪ ದೀಪ ತಗೊಳ್ಳಿ, 360 ಇರುವಂತಹ ಬತ್ತಿಯನ್ನು ತಗೊಳ್ಳಿ. ವರ್ಷ ಪೂರ್ತಿ ದೇವರ ಆಶೀರ್ವಾದ ಇರಬೇಕು ಅನ್ನೋ ಒಂದು ನಂಬಿಕೆ. ಹಾಗಾಗಿ 360 ಇರುವಂತಹ ಬತ್ತಿನ ತಗೊಂಡು ಇದಕ್ಕೆ ಎಣ್ಣೆ ಹಾಕಿದ್ರೆ ಮಧ್ಯಾಹ್ನದವರೆಗೂ ಕೂಡ ಉರಿಯುತ್ತೆ. ಹಾಗಾಗಿ 360 ಇರುವಂಥ ಬತ್ತಿನ ತಗೊಂಡು ದೊಡ್ಡ ದೀಪ ತಗೊಂಡಿದ್ದೀನಿ. ಇದಕ್ಕೆ ಮೊದಲು ನೀವು ಎಣ್ಣೆ ಹಾಕಿ ಉಣಿಸಿಟ್ಬಿಟ್ರೆ ಅದು ನೆನೀತಾ ಇರುತ್ತೆ. ಅಷ್ಟರಲ್ಲಿ ನಾನು ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಬೋದು. ದೇವಸ್ಥಾನಕ್ಕೆ 11 ಗಂಟೆ ಮೇಲೆ ತುಂಬಾ ರಶ್ ಆಗುತ್ತೆ. ನಾನು ಬೆಳಿಗ್ಗೆ 9:30ಗೆ ಬಂದಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ, ಬಂದು ಹೋಗ್ತಾ ಇದ್ದಾರೆ ಅಷ್ಟೇ. ಆಮೇಲೆ ತುಂಬಾ ರಶ್ ಆಗ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಖಾಲಿ ಕಾಣಿಸ್ತಾ ಇದ್ದಾರೆ. ಯಾವಾಗಲೂ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ರಥಕ್ಕೆ ಕೈ ಮುಕ್ಕೊಂಡು ಆಮೇಲೆ ಹೋಗ್ತಿದ್ವಿ. ಆದರೆ ಈ ಸರಿ ಫಸ್ಟೇ ರಥ ಸಿಕ್ತಲ್ಲ, ಅದಕ್ಕೋಸ್ಕರ ಮೊದಲು ನಮಸ್ಕಾರ ಮಾಡಿ ಆಮೇಲೆ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಹೇಳ್ಕೊಂಡು ನಾನು ಇವಾಗ ಎಲ್ಲನೂ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು 6 ಎಕ್ಕದೆಲೆನ ತಂದಿದ್ದೀನಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಸುತ್ತ ಹೂವೆಲ್ಲ ಇಟ್ಕೊಳ್ಳಿ. ನಿಮಗೆ ಬೇಕು ಅಂದರೆ ತುಂಬ ಇನ್ನೂ ಇದರ ಪಾಸಿಟಿವ್ ವೈಬ್ಸ್ ಆಗಬೇಕು ಅಂತಂದರೆ ಇನ್ನೊಂದು ಐಡಿಯಾ ಹೇಳ್ತೀನಿ. ಎಕ್ಕದೆಲೆ ಮೇಲೆ ನೀವು ಗೋಧಿನ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಪೂಜೆ ಮಾಡಿ, ಇನ್ನೂ ತುಂಬಾ ಒಳ್ಳೆಯದು. ಆದರೆ ಇವತ್ತು ನನಗೆ ಅದನ್ನು ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಈ ಪೂಜಾ ವಿಧಾನ ಎಲ್ಲನೂ ನಮ್ಮ ಅತ್ತೆ ಮನೇಲಾಗಲಿ ನಮ್ಮ ಅಮ್ಮನ ಮನೇಲಾಗಲಿ ನನಗೆ ಹೇಳ್ಕೊಟ್ಟಿಲ್ಲ. ಇದನ್ನು ನಾನು ಮೈಗೂಡಿಸ್ಕೊಂಡು ಬಂದಿರೋದು, ಅಂದರೆ ರೂಢಿಸ್ಕೊಂಡು ಬಂದಿರುವಂಥದ್ದು. ಯಾವುದೇ ಆಗಲಿ ಒಳ್ಳೆಯದನ್ನು ನಾವು ಮೈಗೂಡಿಸ್ಕೊಂಡು ಬರಬೇಕು, ಕೆಟ್ಟದನ್ನು ಅನುಸರಿಸಬಾರ್ದು ಅನ್ನೋದೊಂದು ನನ್ನ ನಿಯಮ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಒಂದು ಸಿಂಪಲ್ ಪೂಜಾ ವಿಧಾನ. ಎಕ್ಕದೆಲೆನ ಇಟ್ಕೊಂಡು ಸ್ನಾನ ಮಾಡೋದು, ಮನೇಲಿ ದೀಪ ಹಚ್ಚೋದು, ಒಂದು ಸೂರ್ಯ ರಥನ ರಂಗೋಲಿಯನ್ನು ಹಾಕೋದು, ಇಲ್ಲಿ ಬಂದು ಒಂದು ದೀಪ ಹಚ್ಚೋದು ದೇವ್ರನ್ನ ಬೇಡ್ಕೊಂಡು, ಇಷ್ಟೇ ಅಲ್ವಾ. ಇಷ್ಟು ಮಾಡಿಲ್ಲ ಅಂದರೆ ನಾವು ನಮ್ಮ ಇರುವಿಕೆಗೆ ಒಂದು ಅರ್ಥನೇ ಇರಲ್ಲ ಅಂತ ಅನ್ಕೋತೀನಿ ನಾನು. ಸೊ ನನಗೆ ಈ ರೀತಿ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಇದನ್ನೆಲ್ಲ ಆಚರಣೆ ಮಾಡ್ತೀನಿ. ಇವಾಗ ನಾವು ಅಲ್ಲೋಗಿ ದೀಪನ ಆರತಿ ಮಾಡೋದಕ್ಕಿಂತ ಮುಂಚಿತವಾಗಿ ಗಂಧದ ಕಡ್ಡಿ ಹಚ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ನಾನಿವತ್ತು ನಿನ್ನನ್ನು ಪೂಜಿಸ್ತಾ ಇರ್ತೀನಿ, ನನಗೆ ಈ ರೀತಿ ಆಗಬೇಕು, ಮನೇಲಿ ಎಲ್ಲ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಸೊ ನಾನು ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಅದನ್ನು ತಗೊಂಡೋಗಿ ಈಗ ಆಲ್ರೆಡಿ ಸೂರ್ಯನ ರಥ ಹೊರಡ್ತಾ ಇತ್ತು. ಅಂದರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗಿದ್ದು ಬರುತ್ತೆ. ಇವತ್ತೇನು ಖುಷಿ ಆಯಿತು ಅಂದರೆ ನನಗೆ ರಥ ಹೊರಡೋದಕ್ಕಿಂತ ಮುಂಚಿತವಾಗಿ ನಾನು ಇವತ್ತು ಪೂಜೆ ಮಾಡೋದ್ನಲ್ಲ ಅನ್ನೋದೊಂದೇ ಖುಷಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಉರಿತಾ ಇದ್ದಾನೆ ಅಂತ. ಈಗ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು, ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯನ ಎಲ್ಲ ಹೆಸರುಗಳನ್ನು ಯಾವ್ಯಾವ ಹೆಸರಲ್ಲಿ ಇದೆ ಸೂರ್ಯ ದೇವನಿಗೆ ಎಲ್ಲ ಹೆಸರುಗಳನ್ನು ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು. ನಂತರ ನಾವು ಸೂರ್ಯನ ರಥಕ್ಕೂ ಕೂಡ ನಮಸ್ಕಾರ ಮಾಡ್ತಾಯಿದ್ದೀವಿ. ಯಾವಾಗಲೂ ಅಷ್ಟೇ ಈ ರಥನ ಮಾಡಬೇಕಾದ್ರೆ ವಿಷ್ಣು ದೇವ್ರನ್ನೇ ಕೂರಿಸೋದು, ಎಲ್ಲಿ ಬೇಕಾದರೂ ನೀವು ನೋಡ್ಬೋದು. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ನರಸಿಂಹಸ್ವಾಮಿಯನ್ನು ಕೂರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ನಾನು ದೇವಸ್ಥಾನದೊಳಗಡೆ ಬಂದು ಗರುಡ ದೇವನಿಗೆ ನಮಸ್ಕಾರ ಮಾಡ್ತಾಯಿದ್ದೀವಿ. ನಾವು ಯಾವಾಗಲೂ ಅಷ್ಟೇ ವಿಷ್ಣುಗೆ ನಮಸ್ಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಗರುಡ ದೇವನಿಗೆ ನಮಸ್ಕಾರ ಮಾಡಬೇಕು. ಈಗ ಶಿವನ ದೇವಸ್ಥಾನದಲ್ಲೂ ಅದೇ ರೀತಿ ಅಲ್ವಾ ಮಾಡೋದು ನಾವು.
ಅಂದರೆ ಬಸವಪ್ಪನಿಗೆ ನಮಸ್ಕಾರ ಮಾಡಿ ನಂತರ ನಾವು ಶಿವನ ದರ್ಶನ ಮಾಡ್ತೀವಿ. ಅದೇ ರೀತಿ ಗರುಡ ದೇವನಿಗೆ ನಮಸ್ಕಾರ ಮಾಡಿ ಗರುಡ ದೇವನ ಹತ್ರನೇ ನಮ್ಮ ಕೋರಿಕೆಯನ್ನು ಹೇಳ್ಕೊಂಡ್ರೆ ಅದು ಈಡೇರುವಂಥದ್ದು. ಡೈರೆಕ್ಟ್ ನಾವು ದೇವ್ರ ಹತ್ರ ಅಲ್ಲ, ಗರುಡ ದೇವನ ಹತ್ರ ಫಸ್ಟ್ ನಾವು ನಮಸ್ಕಾರ ಮಾಡಬೇಕು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಗಡೆನೂ ಕೂಡ ಹೋಗಿ ಸ್ವಲ್ಪ ರಥನ ಎಳೆದು ಬರೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಖಾಲಿ ಹೊಡಿತೈತೆ, ಎಲ್ಲ ಅಲ್ಲಿ ತೇರು ಎಳಿತಾ ಇದ್ದಾರಲ್ಲ, ಅಲ್ಲಿ ಹೊರಟೋಗಿದ್ದಾರೆ ಜನಗಳೆಲ್ಲ. ಇವಾಗ ನಾನಿಲ್ಲಿ ಗರುಡ ದೇವಂದು ಒಂದು ವಿಗ್ರಹ ಇದೆಯಲ್ಲ, ಅಲ್ಲಿ ದೀಪನ ಇಡ್ತಾ ಇದ್ದೀನಿ. ಉಳಿದಿರುವಂಥ ಎಣ್ಣೆ ಎಲ್ಲ ದೀಪದೊಳಗಡೆ ಹಾಕ್ತಾ ಇದ್ದೀನಿ ಮಧ್ಯಾಹ್ನದವರೆಗೂ ತುಂಬ ಚೆನ್ನಾಗಿ ಉರಿಲಿ ಅಂತೇಳಿ. ಮತ್ತು ನೈವೇದ್ಯಕ್ಕೆ ಇಲ್ಲಿಗೂ ಕೂಡ ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ತಂದಿದೆ. ಅಲ್ಲಿಗೆಲ್ಲ ನೀಟಾಗಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಇವಾಗ ಹೊರಗಡೆ ಹೊರಡ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ತೇರು ಮುಂದೆ ಹೊರಡ್ತು. ಈಗ ನಾವು ದೇವ್ರನ್ನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾವಾಗಲೂ ನಮಗೆ ಫೋಟೋ ತೆಗಿಯೋದಕ್ಕೆ ಅವಕಾಶ ಕೊಡಲ್ಲ. ಇವತ್ತು ಏನೂ ಮಾತಾಡಿಲ್ಲ ಸದ್ಯಕ್ಕೆ, ಅದೊಂದು ಖುಷಿ ಆಯಿತು. ಅಲ್ಲಿಂದ ನಾವು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರಬೇಕಲ್ವ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ನನ್ನ ಈ ದಿನದ ರಥಸಪ್ತಮಿಯ ಪೂಜಾ ವಿಧಾನ ಇದಾಗಿತ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ. ಓಕೆ ಫ್ರೆಂಡ್ಸ್, ಬಾಯ್.